ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನಿವತ್ತು ನಿಮ್ಮೊಂದಿಗಿದ್ದೇನೆ. ತುಂಬ ಟೈಮ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಮಕ್ಕಳಿಗೆ ಕೂಡ ಸ್ಕೂಲಿಗೆ ರಜೆ ಎಲ್ಲ ಇತ್ತಲ್ವ, ಹಾಗೆ. ಸೊ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಮೊನ್ನೆಯಿಂದ ತುಂಬ ಮಳೆ ಬರ್ತಾ ಇದೆ. ಹಾಗೆ ಇವಾಗ ಏನು ಹೇಳ್ತಾರೆ, ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಆಗುವ ಸೀಸನ್. ಈ ರೀತಿ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಈ ರೀತಿ ಹಲಸಿನ ಹಣ್ಣು ಕಟ್ ಮಾಡುವಾಗ ಎಲ್ಲ ನಮ್ಮ ಹಳೆಯ ದಿನಗಳೆಲ್ಲ ನೆನಪಾಗ್ತದೆ. ಎಷ್ಟು ಖುಷಿ ಆಗ್ತದಲ್ವ ಈ ರೀತಿ ನೋಡಲಿಕ್ಕೆ. ಸೊ ಇವತ್ತು ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೇನೆ. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೊನೆಯ ತನಕ ನೋಡಿ, ಆಯಿತಾ? ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಲಿಕ್ಕಂತೂ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ಪ್ಲ್ಯಾನಲ್ಲಿದ್ದೇವೆ ನಾವು. ಹಾಗೆ ನಾನು ಮತ್ತು ನನ್ನ ಅಕ್ಕ ಸೇರಿ ಅದನ್ನು ಕಟ್ ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಆಗ್ತದೆ ಅದು ಕಟ್ ಮಾಡಲಿಕ್ಕೆ. ಕತ್ತಿ ಕೂಡ ತುಂಬ ಶಾರ್ಪ್ ಇರಬೇಕು. ಹಾಗೆ ಇದು ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು. ನಾವು ಆನಂದ್ ಅಕ್ಕಿ ಅಂತ ಹೇಳ್ತಾರಲ್ವ, ಅದನ್ನೊಂದು 3 ಲೋಟದಷ್ಟು ನೆನೆಸಿಟ್ಟಿದ್ದೇವೆ. ಹಾಗೆ ಇವತ್ತು ಹಲಸಿನ ಹಣ್ಣು ಮಾಡೋದಂತ ಎಷ್ಟು ಸ್ವೀಟ್ ಇತ್ತು. ನನಗಂತೂ ಅದು ಕಟ್ ಮಾಡಿ ತಿನ್ನುವ ತನಕ ಸಮಾಧಾನ ಇರಲಿಲ್ಲ. ಸೊ ಅದಕ್ಕೆ ನಾನೊಂದು ಪೀಸ್ ತೆಗೆದು ತಿಂದುಬಿಟ್ಟೆ. ಸೊ ಇವಾಗ ನಾನು ಅಕ್ಕಿ ನೆನೆಸಿಟ್ಟಿದ್ದೇನೆ. ಮತ್ತು ಒಂದು ಅರ್ಧ ಪಾತ್ರೆಯಷ್ಟು ಹಲಸಿನ ಹಣ್ಣು ಹಾಕಲಿಕ್ಕಿದೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್, ಕಾಳು ಮೆಣಸು ಹೇಳ್ತಾರಲ್ವ, ಹಾಗೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ, ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡರಲ್ಲಿ ಕಡಿಬೇಕು. ಅದು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಗ್ರೈಂಡರಿಗೆ ಹಾಕಿದರೆ ಒಳ್ಳೆಯದು. ಹಾಗೆ ಮತ್ತು ಅದಕ್ಕೆ ಅಂತ ಹೇಳ್ತಾರೆ ಎಲೆ ಕೂಡ, ಅದಕ್ಕೆ ನನಗೆ ಅದರ ಆ ಎಲೆಯ ಹೆಸರು ಬರುವುದಿಲ್ಲ. ಅದೇ ಎಲೆಯಲ್ಲಿ ಬೇಯಿಸಿದರೆ ತುಂಬ ಒಳ್ಳೆಯ ಫ್ಲೇವರ್ ಕೂಡ ಬರ್ತದೆ. ಹಾಗೆ ವಿಡಿಯೋವನ್ನು ನೀವು ನೋಡಿ ಕಂಪ್ಲೀಟಾಗಿ ನೋಡುವಾಗ ನಿಮಗೆ ಹೇಗೆ ಮಾಡೋದಂತ ಅರ್ಥ ಆಗ್ತದೆ.
ಓಕೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.